ಮೊದಲನೇ ಬಾಲ್ ಬೌಂಡ್ರಿ. ಟೆಸ್ಟ್ ಕ್ರಿಕೆಟ್ನಲ್ಲಿ 120 ಸ್ಟ್ರೈಕ್ ರೇಟ್. ಟೆಸ್ಟ್ನ ODI ತರ, ODIನ T20 ತರ, T20ನ T10 ತರ ಆಡ್ತಿದ್ದ ಏಕೈಕ ಬ್ಯಾಟ್ಸ್ಮನ್ ವೀರೇಂದ್ರ ಸೆಹ್ವಾಗ್. ನಮ್ಮೆಲ್ಲರ ಚೈಲ್ಡ್ಹುಡ್ ಫೇವರೇಟ್ ಓಪನರ್. ಎಲ್ಲ ಬ್ಯಾಟ್ಸ್ಮನ್ಸ್ ಬೌಲರ್ಸ್ ಕಂಡ್ರೆ ಹೆದರ್ಕೊಳ್ತಾ ಇರೋ ಟೈಮಲ್ಲಿ ಎಲ್ಲಾ ಟೀಮ್ನ ಬೌಲರ್ಸ್ ಸೆಹ್ವಾಗ್ ಕಂಡ್ರೆ ಹೆದರ್ಕೊಳ್ತಾ ಇದ್ರು. ಇದು ನಾನ್ ಹೇಳಿದ್ದಲ್ಲ, ನ್ಯೂಜಿಲೆಂಡ್ನ ಸ್ಕಾಟ್ ಸ್ಟೈರಿಸ್ ಅವರು ಹೇಳಿದ್ದು. ಇವರ ಒಂದೊಂದು ಇನ್ನಿಂಗ್ಸ್ ಅಲ್ಲೂ ಕೂಡ ಅಟ್ಯಾಕಿಂಗ್ ಇಂಟೆಂಟ್ ಇರ್ತಾ ಇತ್ತು. ಇವಾಗ ಬ್ಯಾಸ್ಬಾಲ್ ಅಂತ ಏನ್ ಫೇಮಸ್ ಆಗಿದೆಯೋ ಆ ಶೈಲಿಯಲ್ಲಿ ಬ್ಯಾಟಿಂಗ್ ಇವರು 2008 ಆಡಿದ್ರು. 17 ವರ್ಷ ಆದ್ರೂ ಇವರ ಫಾಸ್ಟೆಸ್ಟ್ 300 ರೆಕಾರ್ಡ್ ಯಾರು ಮುರಿಯೋಕ್ಕಾಗಿಲ್ಲ. ಇವರು ಆಫ್ ಸ್ಪಿನ್ನರ್ಸ್ನ ಬೌಲರ್ಸ್ ಅಂತಾನೆ ಕನ್ಸಿಡರ್ ಮಾಡ್ತಾ ಇರಲಿಲ್ಲ ಅಂತ ಇವರೇ ಹೇಳಿರೋದು. ನನ್ನ ಹತ್ರ ಅಲ್ಲ, ರವಿಚಂದ್ರನ್ ಅಶ್ವಿನ್ ಅವ್ರ ಹತ್ರ. ಟೆಸ್ಟ್ ಕ್ರಿಕೆಟಲ್ಲಿ ಇವರು ಟೋಟಲ್ ಆಗಿ 22 ಸೆಂಚುರಿ ಹೊಡೆದಿದ್ದಾರೆ. ಅರೆ, ಪೇಷನ್ಸೇ ಇಲ್ದಿರೋ ಬ್ಯಾಟ್ಸ್ಮನ್ ಹೇಗೆ 22 ಸೆಂಚುರಿ ಹೊಡೆಯಕ್ ಸಾಧ್ಯ? ಅದೇ ವೀರು ಸ್ಪೆಷಲ್. ಇವ್ರ ತರ ಒಬ್ಬ ಓಪನಿಂಗ್ ಬ್ಯಾಟ್ಸ್ಮನ್ ಹಿಂದೆ ಇರಲಿಲ್ಲ, ಮುಂದೆ ಬರೋದೂ ಇಲ್ಲ. ಕೆರಿಯರ್ ಸಕ್ಸಸ್ ಹಿಂದೆ ಸೌರವ್ ಗಂಗೂಲಿ ಅವರ ಪಾತ್ರ ತುಂಬಾ ಇದೆ. ಅದ್ರ ಬಗ್ಗೆ ಇದೊಂದು ವಿಡಿಯೋ ಸಾಲಲ್ಲ, ಇನ್ನೊಂದು ಪಾರ್ಟಲ್ಲಿ ಮಾತಾಡೋಣ. ಇವಾಗ ಅವ್ರ ಬಗ್ಗೆ ಇನ್ನೊಂದು ವಿಡಿಯೋ ಬೇಕಾದ್ರೆ ಕಮೆಂಟ್ ಸೆಕ್ಷನಲ್ಲಿ ಪಾರ್ಟ್ 2 ಅಂತ ಕಮೆಂಟ್ ಮಾಡಿ, ಹಾಗೂ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ.